ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ಭಾಳ ದಿವಸ ನಾವು ಯೂಟ್ಯೂಬ್ ವಿಡಿಯೋ ಮಾಡೋಕ್ಕಿಲ್ಲ, ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ತೀವಿ. ನಮ್ಮ ಹೋಮ್ ಟೂರ್ ಬಗ್ಗೆ ಒಂದು ವಿಡಿಯೋ ಮಾಡತ್ತೀವಿ. ನನ್ನ ಹೆಂಡತಿನೂ ಮಾತಾಡ್ತಾಳೆ ನೋಡ್ರಿ, ಇಲ್ಲೇದಾಳ. ಸೊ ಗೈಸ್, ಹೋಮ್ ಟೂರ್ ಆಲ್ರೆಡಿ ನೋಡಿದಿರಿ, ಬಟ್ ಹಳೆ ಮನೆ ನೋಡಿದಿರಿ, ಹೊಸದು ಕಟ್ಟಿದ ಮೇಲೆ ನೋಡಿಲ್ಲ. ಈಗ ಹೆಂಗೈತಿ ಏನೈತಿ ಹೊಸವಾಗೆ ಶಿಫ್ಟ್ ಆಗೈತ್ರಿ. ಸೊ ಎಲ್ಲೋ ಅಲ್ಲೆಲ್ಲ ಏನೇನೋ ಒಂದು ಸ್ವಲ್ಪ ಇದನ್ನ ಇರ್ತೈತಿ, ಇನ್ನೂ ಪ್ರಾಪರ್ ಆಗಿ ಹೆಂಗೆ ಸೆಟಪ್ ಆಗಿಲ್ಲ ಮನಿ, ಬಟ್ ಸ್ಟಿಲ್ ತೋರ್ಸಾತೀವಿ ಗೈಸ್. ಬನ್ನಿ ಹೆಂಗೈತಿ ಏನೈತಿ ನೋಡೋಣ. ಆ್ಯಂಡ್ ಕಂಟಿನ್ಯೂ ಇನ್ನು ವಿಡಿಯೋಸ್ ಮಾಡ್ತೀವಿ. ಮಾಡ್ಬೇಕಂದ್ರೆ ಎಲ್ಲರೂ ಸೂರ್ಯನ್ ಬೈರಿ ಗೈಸ್. ನಿಮ್ಮ ಸಪೋರ್ಟ್ ನಮ್ಗೆಲ್ಲ ಬೇಕು. ಯಾಕಪ್ಪ ಅಂತಂದ್ರೆ ಮೊದಲು ಸಪೋರ್ಟ್ ಮಾಡಿದ್ವಿ, ಇವಾಗ ನಮ್ಗೆ ಸಪೋರ್ಟ್ ಮಾಡ್ಬೇಕು ನೀವು. ಇನ್ ಕಂಟಿನ್ಯೂಸ್ ವಿಡಿಯೋಸ್ ಬರ್ತಾವ್ರಿ. ಪೈಲ ಹಂಗ ಅಂತಿದ್ದು ಕಂಟಿನ್ಯೂ ಬರ್ತಾವ ಅಂತ, ಬಟ್ ಬರ್ತಿರ್ಲಿಲ್ಲ. ಬಟ್ ಈಗ ಹೊಸ ಮನೆ ಆಗೈತಿ, ಎಲ್ಲಾನು ಆಗೈತಿ, ನಾವು ಎಲ್ಲ ಚಲೋನು ಅದೇವಿ ಈಗ. ಸೊ ಹಂಗಾಗಿ ಪಕ್ಕ ಮಾಡೋಣ್ರಿ. ಮಾಡಿಲ್ಲ ಅಂದ್ರೆ ಏನ್ ಬೈರಿ, ಕಮೆಂಟ್ ಹಾಕಿ. ನಿಮ್ಗೆಲ್ಲ ನಮ್ದು ನಿಮಗೆಲ್ಲ ಸುಮ್ಮನೆ ಗೈಸ್, ಕೆಟ್ಟ ಏನ್ ಕಮೆಂಟ್ ಹಾಕ್ಬೇಡ್ರಿ, ಚಲೋ ಆಗ್ಲ ಅಂತ ಹಾಕ್ರಿ. ಆ್ಯಂಡ್ ಮುಂದೆ ಏನೇನೈತಿ ಏನೇನಿಲ್ಲ ಪ್ರತಿಯೊಂದು ಬರ್ತಿರ್ತಾವು, ಏನೇನು ಮಾಡ್ತೇವೆ. ಆಮೇಲೆ ಇದಾದ್ಮೇಲೆ ಡೈಲಿ ರುಟೀನು ಮಾಡ್ತಿರ್ತೇವಿ. ಸೊ ಸಪೋರ್ಟ್ ಮಾಡ್ರಿ ಅಷ್ಟೇ, ಇನ್ನಾದ್ರೆ ಸಪೋರ್ಟ್ ಮಾಡ್ರಿ. ಇಷ್ಟು ದಿನ ಮಾಡಿರಲಿಲ್ಲ, ಬಟ್ ಸಾರಿ, ನಿಮ್ಮನ್ನು ಭಾಳಷ್ಟು ಕಾಯಿಸಿದ್ದಕ್ಕೆ ಸಾರಿ. ಇನ್ನು ಕಂಟಿನ್ಯೂ ಬರ್ತಾವ. ಮನಿ ಹೆಂಗೈತೆ ಸ್ಟಾರ್ಟಿಂಗಿಂದ ತೋರಿಸ್ಕೊಂಡ್ ಬರ್ತಾನೆ, ನೋಡ್ಕೊಂಬರ್ರಿ. ಆಮೇಲೆ ಒಂದೊಂದು ಎಕ್ಸ್ಪ್ಲನೇಷನ್ ಕೊಡ್ತಾನೆ. ಹಂಗೆ ಇನ್ನೊಂದು ನೋಡ್ರಿ, ನಮ್ಮ ಕಿಚ್ಚಬ್ಬ ಸಾಂಗ್ ಸರ್ ಅದ ಸಾಂಗ್ ಅದಿದ್ರಿ. ಇವಾಗ ನಾ ಸರ್ ಬರತ್ತಿಲ್ಲ. ಹಾಂ ಬಂದ್ರು ನೋಡ್ರಿ. ನನಗೆ ಗೊತ್ತಿರಲಿಲ್ಲ ಅದ್ರ ಸಲಗಿನ ಆಕೆ ನನಗೆ ಹೇಳ್ಕೊಡ್ತಾಳ. ನಾ ಎಲ್ಲೂ ಒಂದು ಎಡವಿದ್ರು ಆಕೆ ನನ್ನ ತಿದ್ದ ಕಡೆ ಇರ್ತಾಳ. ಎಲ್ಲರೂ ಮಾಡಿದೇವು, ಜಾತ್ರೆ ಹೋಗಿದ್ದಾರೆ. ತುಂಬಿದ ಮನೆ ಬಿಟ್ಟು ಹೋಗ್ಬೇಡ ಅಂತಾರಲ್ಲ, ಅದ್ರ ಸಲುವಾಗಿ ನಾವು ಇಬ್ಬರ ಅದೇವ್ರಿ ಈಗ. ಕಾಣಿಸೈತ್ರಿ, ನಮ್ಮ ವಾಲ್ಮೀಕಿ ಅಜ್ಜನ್ ಫೋಟೋ ಹಾಕಿವ್ರಿ ಮೇಲ್ಗಡೆ. ಎಲ್ಲ ನೋಡ್ರಿ, ನಮ್ಮ ಮನೆ ಮುಂದೆ ನಾನು ರಿಕ್ಷಾ ಇರ್ತೈತಿ. ಅಯ್ಯೋ ನಂಬಾರಿ ರೀ ಗೈಸ್, ನಾನು ನಂಬರ್ ಇದ ಇವ್ರ ಅಣ್ಣ ನಂಬರಿ, ಅದ ಇವ್ರ ಅಪ್ಪ ನಂಬರಿ. ಇನ್ನೊಂದು ಬೈಕ್ ಐತ್ರಿ, ಅದ ಜಾತ್ರೆಗೆ ಹೋದಾರ. ಮತ್ತು ಹಂಗ ಒಂದು ಡಿವೋ ಐತಿ ನಮ್ಮ ಕಾಕಂದ, ಅದು ಹೋಗಿತ್ರಿ. ಗಾಡಿ ಟೂರ್ ಬೇರೆ ಕೊಡ್ತೇವ್ರಿ, ಮನಿ ಟೂರ್ ನಡ್ರಿ ತೋರ್ಸ. ಹಾಂ, ಇಲ್ಲಿಂದ ಪೈಲಿಂದ ಅಲ್ಲೊಂದು ನಳ ಬಿಟ್ಟಿವ್ರಿ ಮುಂದೆ ಸ್ಟಾರ್ಟಿಂಗ. ಆಮೇಲೆ ಮ್ಯಾಲ ಹೋಗಕ್ಕೆ ಸ್ಟೆಪ್ ಇಲ್ಲ ಅದಾವು, ಲೈಟಿಂಗ್ ಹಿಂಗೈತಿ. ಏನೈತಪ್ಪ ಅಂತಂದ್ರೆ ಸ್ಪೇಸ್ ಕೊಟ್ಟವ್ರಿ, ಯಾಕಂದ್ರೆ ವಾಷಿಂಗ್ ಮೆಷಿನ್ ಇಡಾಕ, ಆಮೇಲೆ ಒಗ್ಯಾನ ಹಾಕ, ಬಂಡಿ ತಿಕ್ಕಾಕ, ಅಂದ್ರೆ ಫಂಕ್ಷನ್ ಅದು ಇದ್ದಾಗ ಭಾಳಷ್ಟು ಸ್ಪೇಸ್ ಬೇಕಾಗ್ತೈತಿ. ಸೊ ಹಂಗಾಗಿ ಆಮೇಲೆ ಇಲ್ಲೊಂದು ನಳ ಐತಿ, ಇನ್ನ ಲೈಟ್ ಎಲ್ಲ ಹಚ್ಬೇಕು. ಅದ್ರ ಲೈಟ್ ಎಲ್ಲ ಅದಾವು, ಬರೀ ಜಸ್ಟ್ ಜಾಯಿಂಟ್ ಮಾಡೋದು ಅಷ್ಟೇ ಐತಿ. ಹಂಗ ನಮ್ಮ ಚಪ್ಪಲ್ ಅದು ಎಲ್ಲ ಇಡಾಕ ಇಲ್ಲಿ ಮಾಡೇವ್ರಿ. ಹಾಂ, ಈಗ ಬರ್ರಿ ನಮ್ಮ ಮನೆ. ಹನುಮಂತ ಜನ ಕುಡಿಸಿವ್ರಿ ಸ್ಟಾರ್ಟಿಂಗ್. ಇನ್ನ ಇವಾಗ ಕಿಟಕಿಗಳು ಕುಂತಿಲ್ಲ ರೀ. ಸೊ ಅದ್ರ ಸಲುವಾಗಿ ಹಿಂಗೆ ಹಾಕಿ, ಅಂದ್ರೆ ಭಾಳ ಬೆಳಕು ಬರ್ಬಂದು ಮಕ್ಕೊಂಡಾಗ ಅಂತ ಹೇಳಿ ಅದ್ರ ಸಲುವಾಗಿ ಇದನ್ನ ಹಾಕಿವಿ. ಹಾಕ್ತೇವೆ ಆಲ್ಮೋಸ್ಟ್. ಅದ್ರ ಆದ್ಮೇಲೆ ಇನ್ನೊಂದ್ಸಲ ಮಾಡಿ ತೋರಿಸ್ತೀವಿ. ಮಣಿ ಇನ್ನೂ ಪ್ರಾಪರಾಗಿ ರೆಡಿಗಿಲ್ರಿ. ಯಾಕಪ್ಪ ಅಂತಂದ್ರೆ ಇನ್ನು ಶೋಕೇಶ್ ಕಪಾಟ್ ಕುಣಿಸೋದೈತಿ, ಇಲ್ಲೂ ಮತ್ತು ಫುಲ್ ಡೆಕೋರೇಷನ್ ಬರೋದೈತ್ರಿ, ಟಿ ವಿ ಇದನ್ನು ಬರೋದಿಲ್ಲ ಅದ. ಮತ್ತು ಇನ್ನೂ ಕಿಟಕಿ ಹೋದೇನು ಕುಣಿಸಿಲ್ಲ. ಯಾಕಪ್ಪ ಅಂತಂದ್ರೆ ನಮ್ಗೆ ಸ್ವಲ್ಪ ಅರ್ಜೆಂಟ್ ಇತ್ತು, ಅಂದ್ರೆ ಬಾಡಿಗಿದ್ದು ನಾವು ಹೊರಗಡೆ. ಮತ್ತು ಅದ್ರ ಸಲುವಾಗಿ ಸಾಮಾನುದೆಲ್ಲ ಭಾಳ ಇರುವಂಥ ಕಾರಣ ಸಲುವಾಗಿ ನಾವು ಜಲ್ದಿ ಮಾಡಿ ಮುಗಿಸ್ಬಿಟ್ಟು ಅದಕ್ಕೆ ಲಘು ಶಿಫ್ಟ್ ಆಗೈತಿ. ಮತ್ತು ಹಂಗೆ ಪ್ರಾಪರ್ ಆಗಿ ಇನ್ನ ರೆಡಿ ಮಾಡ್ಕೊಂಡಿಲ್ಲ. ಆಮೇಲೆ ಇಲ್ಲಿ ಬಂದ್ಕೂಳೆ ಇವ್ರ ಗಾಡಿ ಚಾವಿಗಳು ಇಡಾಕ ಇಲ್ಲೆಲ್ಲ ಮಾಡೈತ್ರಿ. ಆಮೇಲೆ ಇನ್ನ ಎಲ್ಲಾನು ಪ್ರಾಪರ್ ಆಗಿ ಸೆಟಪ್ ಆಗ್ಬೇಕು, ಇನ್ನ ಆಗಿಲ್ಲ. ಇದು ಟಿವಿ, ಹೋಮ್ ಥಿಯೇಟರ್, ಇನ್ನೇ ಇದಕ್ಕೆಲ್ಲಾನು ಟಿವಿ ಟೇಬಲ್ಗಳು ಅದು ಎಲ್ಲಾನು ಬರ್ಬೋದಾವು. ಆಮೇಲೆ ಪ್ರತಿಯೊಂದ್ ಕಡೆ ಮೇನ್ ಪ್ಲಸ್ ಪಾಯಿಂಟ್ ಏನಂದ್ರೆ ನಮ್ಗೆ ಸ್ವಿಚ್ ಬೋರ್ಡ್ಸ್ ಅದಾವ. ಸೊ ಚಾರ್ಜ್ ಆಗ್ಬೇಕಾದ್ರೆ ಹಾಕಿ ಆರಾಮ್ ಕುಂತು ನಾವು ಸ್ಕ್ರೋಲ್ ಮಾಡ್ಬೇಕು. ಹೌದ್ರಿ, ನಾವು ಮತ್ತೆಲ್ಲ ಇನ್ನು ಇಲ್ಲೆಲ್ಲ ಸೋಫಾಗಳು ಕುಂತಾವ. ಇಲ್ಲೆಲ್ಲ ಸೋಫಾಗಳು ಕುಂತಾವ ನೋಡ್ರಿ. ಇಲ್ಲಿ ನಾನು ಹಿಂದೆಲ್ಲ ಇಲ್ಲೆಲ್ಲ ಸೋಫಾಗಳು ಕುಂತೇವೆ. ಸೋಫಾಗಳು ಕುಂಡಿರ್ತಾವ್ರಿ, ಅದ್ರ ಸಲ ವೇಟ್ ಮಾಡತ್ತೀವಿ. ಅದು ಬಂದ್ಮೇಲೆ ಇನ್ನೊಂದ್ಸಲ ಪ್ರತಿಯೊಂದು ವಿಡಿಯೋಸ್ಗಳು ಬರ್ತಿರ್ತಾವು. ಈಗ ಬರ್ರಿ ನಮ್ಮ ಕಿಚನ್ ಕಡೆ. ನಾನು ಹೇಳ್ದಾಗ ಇನ್ನ ಪ್ರಾಪರ್ ಏನು ಸೆಟ್ ಆಗಿಲ್ಲ. ಸೊ ಈಗ ತೋರ್ಸಾತೀವಿ. ಇದ ನಮ್ದು ಕಿಚನ್, ಇದು ದೇವ್ರ ಜಗಲಿ ಇದೆ, ದೇವ್ರ ಜಗಲಿ. ಆಮೇಲೆ ಇದಿಷ್ಟ ಕಿಚನ್. ಈಗ ಅಡಿಗೆ ಮಾಡ್ಕೊಳಕ್ ರೆಡಿ ಮಾಡ್ಕೊಂಡು ಇಟ್ಕೊಂಡೇನಿ. ಈಗ 7:30 ಆಗೈತಿ, 8 ಗಂಟೆಗೆ ಮಾಡ್ಬೇಕಂತ ಹೇಳಿ ಈಗ ಮಾಡ್ಕೊಂಡು ಇಟ್ಕೊಂಡ್ರಿ.
ಇಲ್ಲೆಲ್ಲ ಮಂಡೆಗಳು ಅದಾವು, ಅಲ್ಲೆಲ್ಲ ಸ್ಪೇಸ್ ಕೊಟ್ಟಾರ ನೋಡ್ರಿ. ಫುಲ್ ಜಾಗ ಅದ ರೀ ಇನ್ನ. ಹಾ, ನೀವು ಏನಾರ ಮನಿ ಕಟ್ಬೇಕಪ್ಪ ಅಂತಂದ್ರೆ ಈ ತರ ಸ್ಪೇಸ್ ಇಟ್ಕೊಳ್ರಿ. ಯಾಕಂದ್ರೆ ನಿಮ್ಗೆ ಎಲ್ಲಾ ತರ ಸಾಮಾನುಗಳು ಇಡಾಕ್ ಬರ್ತೈತಿ. ನಾವು ಫ್ರಿಡ್ಜ್ ರೀ, ಫ್ರಿಡ್ಜ್ ಒಳಗೆ ತರಕಾರಿಗಳು ಅಷ್ಟೇ ಅದ ರೀ. ಇನ್ನು ಅಡ್ಗೆ ಮನೆ ಹತ್ರಿ, ಇನ್ನು ಸೂರ್ಯಗಳು 11 ರೂಮ್ ತರಿಸ್ತೀವಿ. ಅಷ್ಟು ಮಟ್ಟ ಈಗ ನಮ್ಮ ಅಕ್ಕ ಬರೋ ಮಟ್ಟ ಅದು ಗೆಸ್ಟ್ ರೂಮ್ ಜೊತೆ ಯೂಸ್ ಮಾಡತ್ತೀವಿ ನಾವು. ಸೊ ಇಲ್ಲೆಲ್ಲ ಹರಿವಿದೈತಿ, ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಡ್ರಿ. ಅಂದ್ರೆ ಎಲ್ಲರೂ ಜಾತ್ರೆಗೆ ಹೋಗಿದಾರಲ್ಲ, ಸೊ ಹಂಗಾಗಿ ಇಲ್ಲೆಲ್ಲ ಹರಿವಿ ಇಟ್ಟೈತಿ, ಹಾಸಿಗೆ ಅದಾವು, ಎಲ್ಲಾನು ಒಂಥರ ಕೈಂಡ್ ಆಫ್ ಸ್ಟೋರು ಮಾಡ್ಕೊಂಡೇವಿ. ಅಂದ್ರೆ ನಮ್ಮ ಸೂರ್ಯಗಳು ಅಣ್ಣನ ಹೆಂಡತಿ ಅಂದ್ರೆ ನಮ್ಮ ಅಕ್ಕ ಬರೋಣ ಚಂದ ಮಾಡ್ಕೋತೇವೆ ಎಲ್ಲಾನು. ಅದಕ್ಕಿಂತ ಮುಂಚೆ ಇನ್ನ ಚಂದ ಮಾಡ್ಕೋದೈತಿ. ಅಷ್ಟು ಮಟ್ಟ ಈಗ ಎಲ್ಲಾನು ಇದನ್ನಾಗು ಮಟ್ಟ ಇದು ಹಿಂಗೈತ್ರಿ ರೂಮ್, ಎಲ್ಲಾನು ಚಲೋ ಆಗೈತಿ. ಇನ್ನ ಫೋಟೋಸ್ ಅದು ಎಲ್ಲ ಗಾಡಿ ಮೇಲೆ ಹಾಕಿಸ್ಬೇಕು. ಫಸ್ಟ್ ಇಲ್ಲಿ ಏನ್ ಮಾಡೋದ್ರಿ, ಈಗ ಹೊಸ ಐತಲ್ಲ ಅದ್ರ ಸಲ ಬ್ಯಾಡ್ ಅಂತ ಹೇಳಿ ಇನ್ನು ಬರ್ರಿ ನಮ್ಮ ರೂಮಿಗೆ. ನಂದ ಸೂರ್ಯನ ರೂಮ್ ಇದ. ಸೊ ಇದು ನಮ್ ಕಪಾಟ. ವಾರ್ಡ್ರೋಬ್ ಟೂರ್ ಬೇಕಾದ್ರೂ ಹೇಳ್ರಿ, ವಾರ್ಡ್ರೋಬ್ ಟೂರ್ ಮಾಡ್ತೀವಿ. ಅಂಡ್ ಇದು ನಮ್ದು ರೂಮ. ಅಂಡ್ ಇಲ್ಲಿ ಏನೈತಿ, ಟಾಕಿ ಐತಿ, ಇನ್ನ ಮುಚ್ಚಿಸ್ಬೇಕಿಲ್ಲ, ಮುಚ್ಚಿಸಿಲ್ರಿ ನಾವ. ಆಮೇಲೆ ಇಲ್ಲಿ ಸ್ಪೇಸ್ ಐತ್ರಿ. ಈ ಅರ್ವಿ ಅದು ಒಣಗ್ಸಕಾಕ ಇಲ್ಲಿ ಬೇಕಂದ್ರ ಹೊರಗ ಸರಿ ಕಾಣಿಸಂಗಿಲ್ಲ ಅಂತ ಹೇಳಿ ಇಲ್ಲಿ ಮಾಡ್ಸಿದ್ದೇವೆ ನೋಡಿ. ಬರ್ರಿ, ಏನ್ ಉಳಿತಪ್ಪ ಅಂತಂದ್ರ ನಮ್ ಬಾತ್ರೂಮ್ ಉಳಿತ್ರಿ. ಇವಾಗ ಟಾಯ್ಲೆಟ್ ರೂಮ್ 2 ಮಾಡೈತ್ರಿ. ಅಂದ್ರೆ ಇದು ಹಳೇದೇ ಇತ್ತು, ಒಂದ್ ಸ್ವಲ್ಪ ರೆನೋವೇಟ್ ಮಾಡೈತಿ ಇದನ್ನ. ಇದೇನೈತ್ಲ ಕಂಪ್ಲೀಟ್ ಹೊಸಾದೇ ಐತಿ. ಆಮೇಲೆ ಇನ್ನಿದ ಸ್ನಾನದ ರೂಮ್, ಜಳಕದ ರೂಮ್ ರೀ. ಇನ್ನ ಇಲ್ಲಿ ಮೇಲ್ಗಡೆ ಎಲ್ಲ ರೆಡಿ ಆಗೋದೈತ್ರಿ. ಅದು POP ಬರ್ತೈತ್ಲ ರೀ, ಪ್ಲಾಸ್ಟಿಕ್ ಅದೆಲ್ಲ ಮಾಡ್ಸೋದೈತಿ. ಇನ್ನ ಎಲ್ಲ ಕುಣ್ಸೋದೈತ್ರಿ. ಅದ ಇನ್ನ ಪ್ರಾಪರ್ ಸೆಟ್ ಆಗಿಲ್ರಿ. ಆಮೇಲೆ ಇಲ್ಲೊಂದ್ ನಳ ಐತಿ. ಆಮೇಲೆ ಇದ ಅರಿವು ಹೋಗುವಂತ ಸ್ಥಳ ಇದೆ. ಅರಿವು ಹೇಳಕತ್ತು, ಬಾಂಡೆ ತಿಕ್ಕಾಕತ್ತು, ಎಲ್ಲಕ್ಕೂ ಯೂಸ್ ಆಗ್ತೈತೆ ಅಂತ ಹೇಳಿ ಇಲ್ಲಿ ಇದನ್ನ ಮಾಡ್ಸಿದ್ರಿ. ಇಷ್ಟ ಐತ್ರಿ. ಆಮೇಲೆ ಮ್ಯಾಲೆ ನಾವ್ ಇನ್ನೊಂದ್ ಏನಪ್ಪಾ ಅಂತಂದ್ರ ಪಾರಿವಾಳ ಸಾಕೇವಿ. ಎಷ್ಟ್ ಪಾರಿವಾಳ ಅದಾವಪ್ಪ ಅಂದ್ರೆ 7 ಪಾರಿವಾಳ ಅದಾವು. ಚಂದ ಅದಾವ, ಕ್ಯೂಟ್ ಅದಾವ. ಸೂರ್ಯಂದೆಲ್ಲ ತಂದಾನೆಲ್ಲ ಸೂರ್ಯನ. ಅದು ಪರಿವಾರದ ಒಂದು ಲಾಗ್ ಮಾಡಿ ಹಾಕ್ತೀನಿ ರೀ. ಯಾಕಪ್ಪ ಅಂತಂದ್ರೆ ನಾವು ಒಂದು ಮಿನಿಮಮ್ ಈಗ 1 ಮಂತ್ ಆಯ್ತಾ ಸಾಕಿ. ಯಾಕಪ್ಪ ಅಂತಂದ್ರೆ ಹಳಿ ಮನೆ ಇದ್ದಾಗ ಜಾಗ ಇರಕ್ಕಿಲ್ಲ, ಅದ್ರ ಸಲುವಾಗಿ ಇವಾಗ ಸಾಕಿದೀವಿ. ಅವಾಗ ಆಸೆ ಭಾಳ ಇತ್ರಿ, ಅಂದ್ರೆ ಪಾರಿವಾಳ ಸಾಕ್ಬೇಕು ಅಂತೇಳಿ. ಆಮೇಲೆ ಇನ್ನೊಂದು ನಮ್ಮ ಮನೆ ಮೇಲೆ ಒಂದು ಕ್ಯೂಟ್ ಒಂದು ನಾಯಿ ಮರಿ ಐತ್ರಿ. ಅಲ್ಲಿ ಸ್ಟ್ರೀಟ್ ಡಾಗ್ ಸಾಕ್ಬೇಕಂತ ಹೇಳಿ. ಅಂದ್ರೆ ಆಲ್ಮೋಸ್ಟ್ ಎಲ್ಲ ಸ್ಟ್ರೀಟ್ ಡಾಗ್ಸ್ಗಳು ಇಲ್ಲೇ ಊಟ ಹಾಕ್ತೀವಿ, ಇಲ್ಲ ನಂಗಿಲ್ಲ. ಬಟ್ ಅದೊಂದು ಸ್ಪೆಷಲಿ ಅದು ಕ್ಯೂಟ್ ಐತಿ, ಟುಮ್ ಐತೆ ಅಂತೇಳಿ ಮೇಲೆ ಇಡ್ಬೇಕಂತ ಮಾಡಿದೇವಿ. ಸೊ ಹಿಂಗೆಲ್ಲ ಐತಿ. POP ಐತಿ. ಇವೆಲ್ಲ ಚಂದ ಪ್ರಾಪರ್ ಆದ್ಮೇಲೆ ಇನ್ನೊಂದ್ಸಲ ತೋರಿಸ್ತೀವಿ. ಇಲ್ಲಪ್ಪ ಅಂದ್ರೆ ನಮ್ಮ ವಿಡಿಯೋ ನೀವು ನೋಡ್ತಿರ್ತೀರಿ, ಅಷ್ಟೇ ಇರ್ತೈತಿ. ಆಮೇಲೆ ನೀವು ಡೈಲಿ ರೂಟೀನ್ ಬೇಕಂದ್ರೆ ನಾನು ಹೆಂಗಾರು ಅಡುಗೆ ಮಾಡ್ತೀನಿ, ಎಲ್ಲ ಕೆಲಸ ಮಾಡ್ತಿರ್ತಿಲ್ಲ. ಅವೇನಾರ ಬೇಕು, ಆಮೇಲೆ ನೀವು ರಿಕ್ಷಾ ಹಿಡಿಯೋದು ಬೇಕಂದ್ರೆ ಹೇಳ್ರಿ, ಎಲ್ಲಾನು ಅದ್ರಾಗ ನಾವು ಮಾಡ್ತೀವಿ. ಇನ್ನು ಕಂಟಿನ್ಯೂ ಮಾಡ್ತೀವಿ. ಯಾವ್ಯಾವ ಥರ ಬ್ಲಾಗ್ಸ್ ಬೇಕು ಅನ್ನೋದು ಹೇಳ್ರಿ, ಮಾಡ್ತೀವಿ. ಆ್ಯಂಡ್ ಯಾವ್ಯಾವ ಥರ ಕಂಟೆಂಟ್ ಬೇಕಂತ ಹೇಳ್ರಿ, ಅದನ್ನು ಮಾಡ್ತೀವಿ. ಸೊ ಯಾವ್ಯಾವ ಥರ ಕಂಟೆಂಟ್ ಅಂತ ಹೇಳಿ ನಮ್ಗೆ ಕಾಮೆಂಟ್ ಹಾಕಿ, ನಾವು ಅದನ್ನೆಲ್ಲ ಮಾಡೋ ಟ್ರೈ ಮಾಡ್ತೀವಿ. ನಿಮ್ಗೆ ಯಾವುದೋ ಒಂದು ಚಾಲೆಂಜಿಂಗ್ ವಿಡಿಯೋಸ್ ಇದ್ರು ಕೂಡ ನಮ್ಗೆ ಹೇಳಿ, ನಾವು ಮಾಡ್ತೀವಿ. ಗಂಡ ಹೆಂಡತಿದ ಅಷ್ಟೇ ಇರ್ಬೇಕ್ರಿ. ಮತ್ತೆ ಹೆಂಗೆ ಅನ್ಸುತ್ತೆ ಹೇಳ್ರಿ. ಮತ್ತೆ ನಮ್ಮ ಮನೆ ಹೆಂಗಿತ್ತು ಮೊದ್ಲಿಂದಕ್ಕ ಈಗಿಂದಕ್ಕ. ಮೊದಲಿದ್ದಾಗ ಹಳಿ ಚಲೋ ಇತ್ತು, ಹಳಿ ಮನೆ ಇದ್ದಾಗ ಖುಷಿ ಭಾಳ ಇರ್ತೈತಿ. ಈಗೂ ಐತಿ ಕ್ರೇನ. ನಮ್ಗೆ ಹಳಿ ಮನೆ ಇದ್ದಷ್ಟು ಖುಷಿ, ಹಳ್ಳಿ ಮನೆಯೊಳಗಿರೋಷ್ಟು ನೆಮ್ಮದಿ ಮತ್ತು ಯಾವ ದೊಡ್ಡ ಮನೆಗೂ ಇರಂಗಿಲ್ರಿ. ಅದಂತೂ ಖರೆ ಇದ್ದಿದ್ದ. ಈ ಥರ ಮನೆ ಕಟ್ಟಿದ್ದು ಅಂತ ನಮ್ಗೆ ಅನ್ಸೋದಿಲ್ಲ. ಯಾಕಪ್ಪ ಅಂತಂದ್ರೆ ನಮ್ಗೆ ಹೊಸ ಮನೆ ಅಂದ್ರೆ ಒಂಥರ ಇದಾಗೈತಿ. ಆದ್ರೂ ಮಾಡ್ಬೇಕು ಮುಂದಿನ ಐತಿ ಸಲುವಾಗಿ, ಜೀವನ ಸಲುವಾಗಿ. ಸೊ ಎಲ್ಲ ಚಲೋ ಅನ್ಸೈತಿ. ಆ್ಯಂಡ್ ಇನ್ನೇನು ಇಲ್ಲ ರೀ ಗೈಸ್, ನೀವೇ ಹೇಳಬೇಕು. ನಿಮ್ಮ ಸಪೋರ್ಟಿಗೆ ಅಷ್ಟೇ ಈಗ ಕಾಯಕತ್ತೇವೆ ನಾವು. ಇನ್ನು ಕಂಟಿನ್ಯೂಸ್ ವೀಡಿಯೋಸ್ ಮಾಡ್ತೇವೆ ಅಂತದನ್ನು ಹೇಳಲಿಕ್ಕತ್ತೀವಿ. ಆ್ಯಂಡ್ ಪ್ರತಿಯೊಂದು ಇದನ್ನು ಮಾಡೋಣಂತ. ಈಗ ಬರ್ರಿ, ಈಗ ಏನು ಮಾಡೋನು, ಮ್ಯಾಲಿನ ಬಾಲ್ಕನಿ ತೋರಿಸ್ತೀವ್ರಿ. ಯಾಕಪ್ಪ ಅಂದ್ರೆ ಈಗ ಬೇಡ, ಯಾಕಂದ್ರೆ ನೈಟ್ ಆಗೈತಿ, ಸರಿಯಾಗಿ ಕಾಣಿಸೋದಿಲ್ಲ. ಅದ್ರ ಸಲುವಾಗಿನ ಪ್ರಾಪರ್ ಆಗಿ ಕಾಣಿಸಂಗಿಲ್ಲ ಅಂದ್ರೂ ಒಂದ್ಸಲ ತೋರಿಸ್ತೀವಿ. ಬಟ್ ಆದ್ರೂ ಅಲ್ಲಿ ಪಾರಿವಾಳ ಪೆಟ್ಟಿಗೆ ಹೆಂಗೆ ಇಟ್ಟಾನ ಅಂತ ಹೇಳಿ ತೋರಿಸ್ತೀವಿ. ಬರ್ರಿ, ಈಗ ಮನೆ ಹೋಮ್ ಟೂರ್ ಮಾಡತ್ತಪ್ಪ ಅಂದ್ರೆ ಫುಲ್ ಕಂಪ್ಲೀಟ್ ಆಗಿ ತೋರಿಸಬೇಕು. ಅದು ಸೆಟ್ ಆಗಲಿ ಬಿಡ್ಲಿ ತೋರಿಸತ್ತೀವಿ. ಬರ್ರಿ ಹೆಂಗಾಗೈತಿ ಏನಾಗೈತಿ, ನಡಿ ಹೋಗೋಣ. ನಡ್ರಿ ಗೈಸ್, ಸೂರ್ಯ ಕರ್ಕೊಂಡು ಹೋಗ್ಕಾನು. ಸೂರ್ಯ ರಿಪೋರ್ಟರ್ ಜೊತೆ ನಾವು ಹೋಗುಣ್ರಿ. ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತಾನೆ ನೋಡುಣ್ರಿ. ಇದು ನೋಡ್ರಿ, ಗ್ಲಾಸ್ ಒಳಗೆ ಕುಡಿಸಿದೇವ್ರಿ. ಇಲ್ಲಿ ವಾಲ್ಮೀಕಿ ಅಜ್ಜಾರ್ ನಿಮ್ಗೆ ಅಲ್ಲೇ ಆಗಳೇ ತೋರಿಸಿದ್ರಿ ಹೊರಗಡೆ. ಇಲ್ಲಿ ಏನು ವೈಟ್ ಕಾಣಿಸೋದೈತ್ಲ, ಅಲ್ಲಿ ಅಜ್ಜಾರ್ ಫೋಟೋ ಐತಿ, ಲೈಟಿಂಗ್ ಐತಿ. ಈ ಥರ ಮೇಲ್ಗಡೆ ಪತ್ರ ಹಾಕಿದೇವ್ರಿ.
ಯಾಕಪ್ಪ ಅಂತಂದ್ರೆ ನಾವು ನೆಕ್ಸ್ಟ್ 2ನೇ ಮಜಲಿ ಹಾಕ್ಬೇಕಪ್ಪ ಅಂತಂದ್ರೆ ಅದ್ರ ಒಳಗೆ ಅಂದ್ರೆ ಇನ್ನ ಮತ್ತೆ ಮ್ಯಾಲ್ ಕಟ್ಬೇಕನ್ನೋ ಪ್ಲಾನಿಂಗ್ ಐತ್ರಿ. ಸೊ ಸದ್ಯಕ್ಕೆ ಬೇಡ ಅಂತ ಹೇಳಿ ಲೈಟ್ ಹಚ್ಚ್ರಿ. ಹಾ, ಈಗ ನಾವು ಮ್ಯಾಲ್ಗಡ್ಸೆ ಬಂದ್ವಿ ರೀ. ಸೊ ಇಲ್ಲೇ ಈ ಥರ ಕಾಣಿಸ್ತೈತಿ ನಿಂತ್ಕೊಳಕ. ಈ ಥರ ಅದ ನೋಡ್ರಿ ಮೇಲ್ಗಡೆ. ಇಲ್ಲ ನೀರಿನ ಟ್ಯಾಂಕ್ ಇಟ್ಕೊಂಡೇವಿ. ನೀರಿನ ಟ್ಯಾಂಕ್ ಐತ್ರಿ. ಇದಿಷ್ಟೇ ರೀ. ಈ ಕತ್ಲಾಗ ಏನು ಕಾಣಿಸಂಗಿಲ್ಲ. ಸೊ ಹಂಗಾಗಿ ಏನು ತೋರ್ಸಕ್ಕೆ ಆಗಂಗಿಲ್ಲ. ಮತ್ತು ಇನ್ನೊಂದ್ಸಲ ನೀಟಾಗಿ ಹೋಮ್ ಟೂರ್ ಅಂದರೆ ನಮ್ದೆಲ್ಲ ಕಿಚನು ಎಲ್ಲ ಸೆಟ್ ಆದಮೇಲೆ, ಆಮೇಲೆ ಬಾತ್ರೂಮು ಸೆಟ್ ಆದಮೇಲೆ, ಕಿಟಕಿಗಳು ಎಲ್ಲನೂ ಕಂಪ್ಲೀಟಾಗಿ ಸೆಟ್ ಆದಮೇಲೆ ಪಕ್ಕ ಮಾಡ್ತೇವೆ. ಅಷ್ಟು ಬಿಟ್ಟು ನೀವು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ, ನಾವು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೊಂಟೇವಿ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ, ಈಗ ಹೋಮ್ ಟೂರ್ ಆಯ್ತು, ನೆಕ್ಸ್ಟ್ ಡೈಲಿ ರುಟೀನ್ ಮಾಡ್ತೀವಿ. ಡೈಲಿ ರುಟೀನ್ ಅಂದರೆ ಕಂಟಿನ್ಯೂ ಅದ ಮಾಡೋಕ್ಕಾಗಂಗಿಲ್ಲಲ್ಲ. ಸೊ ನೀವು ಚಾಲೆಂಜಸ್ ಆಗಿರ್ಬೋದು, ಡೇರ್ ವಿಡಿಯೋಸ್ ಆಗಿರ್ಬೋದು, ಇವೆಲ್ಲ ನೀವು ಏನೇನು ಮಾಡ್ಬೇಕು ಅನ್ನೋದು ಹೇಳಿ ಕಮೆಂಟ್ ಹಾಕ್ರಿ, ನಾವು ಮಾಡ್ತೀವಿ ಗೈಸ್. ಆಯಿತು. ಆ್ಯಂಡ್ ನಾವು ನೆಕ್ಸ್ಟ್ ವೀಕ್ ಅಲ್ಲ ಟ್ರಿಪ್ಪಿಗೆ ಹೋಗೋ ಪ್ಲಾನ್ ಮಾಡಿದ್ದೀವಿ. ಎಲ್ಲ ಅಂತ ಹೇಳಿ ಗೆಸ್ಟ್ ಮಾಡಿರಿ ಗೈಸ್. ನೈಟ್ ಒಳಗೆ ತೋರ್ಸೋಣ ನಿಮ್ಗೆ ಅಷ್ಟು ಕರೆಕ್ಟಾಗಿ ಕಾಣಿಸೋದಿಲ್ಲ ರೀ ಮನೆ ಹೋಮ್ ಟೂರ್. ಅದ್ರ ಸಲುವಾಗಿನ ಬೆಳಿಗ್ಗೆ ಒಂದು ಸಲ ತೋರಿಸ್ತೀವಿ. ಈಗಿಲ್ಲ, ನೆಕ್ಸ್ಟ್ ವಿಡಿಯೋ ಒಳಗೆ ತೋರಿಸ್ತೀವಿ. ನಿಮ್ಮ ಸಪೋರ್ಟ್ ಎಲ್ಲ ಈಗ ಇರಲಿ ನಮ್ಗೆ. ಓಕೆ ಗೈಸ್, ಅಷ್ಟು ಫುಲ್ಲು ಕ್ಲೋಸಪ್ ಒಳಗೆ ತೋರಿಸ್ಬಿಡಿ ಇಲ್ರಿ. ಮತ್ತು ನೆಕ್ಸ್ಟ್ ವಿಡಿಯೋ ಸಿಗ್ತೀವಿ ರೀ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಕೂಡ ಮಾಡಿರಿ. ಥ್ಯಾಂಕ್ ಯು. ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡ್ರಿ ಗೈಸ್. ಬಾಯ್ ಆ್ಯಂಡ್ ಲಾಟ್ಸ್ ಆಫ್ ಲವ್ ಆ್ಯಂಡ್ ಬೈ.